2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಇರುವಂಥ ಕಾಂಗ್ರೆಸ್ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿಗೆ ಬೇಡಿಕೆಯನ್ನು ಇಡ್ತಾ ಇದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಕೂಡ ಸಚಿವರು ಭೇಟಿ ಮಾಡಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸೃಷ್ಟಿ ಮಾಡೋದ್ರಿಂದ ಕಾಂಗ್ರೆಸ್ಗೆ ಉಪಯೋಗ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಅಂಥ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಒಂದು ಕಡೆ ನೇರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿ, ಉಪಮುಖ್ಯಮಂತ್ರಿ ಹುದ್ದೆಯನ್ನು ಹೆಚ್ಚುವರಿಯಾಗಿ ಸೃಷ್ಟಿಸಿ ಅನ್ನೋ ಒಂದು ಬೇಡಿಕೆ, ತಾವು ಕೂಡ ನಿಯೋಗದಲ್ಲಿ ಇದ್ರಿ, ಭೇಟಿ ಮಾಡಿದಿರಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿಮಗೆ ಕೊಟ್ಟಿರೋ ಅಂಥ ಆಶ್ವಾಸನೆಗಳು ಏನೇನು? ಸೊ ನಾವು ಹೇಳಿದ್ವಿ ಹೆಚ್ಚುವರಿ DCM ಮಾಡಬೇಕಂತ. ಇದು ಹಳೆ ಡಿಮಾಂಡ್, ಇದು ಹೊಸದೇನಲ್ಲ. ಸೊ ನಮ್ಮ ವಿಚಾರಗಳನ್ನು ಕನ್ವೆ ಮಾಡ್ತೀವಿ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, KC ವೇಣುಗೋಪಾಲ್ ಮತ್ತು ಬೇರೆ ಅವ್ರಿಗೆ ವರಿಷ್ಠರಿಗೆ ಕನ್ವೆ ಮಾಡ್ತೀವಿ. ಸೊ ಅವ್ರಿಗೆ ಚರ್ಚೆ ಮಾಡಿದ ನಂತರ ನಿಮಗೆ ತಿಳಿಸ್ತು ಅಂತ ನಿನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಈಗ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿ ಆಗಬೇಕು ಅಂದರೆ ಯಾವ್ಯಾವ ಸಮುದಾಯ ಪ್ರಾಂತ್ಯ ಕೊಡಬೇಕು ಅಂತ ನೀವು ಮಾತುಕತೆ ಆಡಿದಿರಿ ಸರ್? ಇಲ್ಲ, ಆ ರೀತಿ ಏನು ಹೇಳಿಲ್ಲ. ನಾವು ಪ್ರಬಲ ಕಾಂಗ್ರೆಸ್ ಜೊತೆ ಯಾರಿದ್ದಾರೆ, ಯಾವ ಸಮುದಾಯಗಳಿದೆ, ಸೊ ಅವ್ರಿಗೆ ಕೊಡಿ. ಸೊ ಹೆಚ್ಚಿಗೆ ನಮಗೆ ಲೋಕಸಭೆ ಲಾಭ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀವಿ. ಸೊ ನೋಡೋಣ. ಈಗ ಒಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಮಾತುಕತೆ ಆಡೋದಕ್ಕಿಂತ ಮುಂಚೆ ನಿಮ್ಮ ಇಡೀ ಸಚಿವ ಸಂಪುಟದ ಮುಖ್ಯಸ್ಥರು ಅಂದರೆ ಅದು ಮುಖ್ಯಮಂತ್ರಿಗಳು, ಅಫ್ಕೋರ್ಸ್ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತೀರಿ. ಮುಖ್ಯಮಂತ್ರಿಗಳು ಅವರು ಇದಕ್ಕೆ ಪರವಾಗಿದ್ದಾರೋ ಹೇಗೆ ಸರ್? ಇಲ್ಲ, ಖಂಡಿತವಾಗಿ ಅವ್ರ ಜೊತೆ ಚರ್ಚೆ ಆಗಿಲ್ಲ ಈ ವಿಷಯ ಕೇಳಬೇಕಂತ. ಯಾವಾಗ ಒಂದು ಸಲ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಡೇ 1 ಹೇಳಿದ್ದೆ ಇಂದು 2-3 ಇನ್ನೂ ಜಾಸ್ತಿ ಮಾಡಿ ಅಂತ. ಸೊ ಅದಾಗಿಲ್ಲ ಅಂತ ಅಷ್ಟು ಮಾತ್ರ ಅವ್ರು ಹೇಳಿದ್ರು ಅಷ್ಟೇ. ಹಾಗಾದರೆ ಡೇ 1 ಮಾಡಿ ಅಂದರೆ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಅವತ್ತು ಬೇಡ ಅಂತ ಹೇಳಿದ್ರು ಯಾರು ಸರ್ ಇದಕ್ಕೆ? ಅಲ್ಲ, ಹೈಕಮಾಂಡ್ ನಿರ್ಧಾರ ಅಷ್ಟೇ, ಅದು ಒಂದೇ ಮಾಡಬೇಕು ಅಷ್ಟೇ, ಅವ್ರ ನಿರ್ಧಾರ ಅದು. ಅದನ್ನು ನಾವು ಎಲ್ಲರೂ ಒಬೆ ಮಾಡಲೇಬೇಕು. ಸೊ ಒಂದನ್ನು ಹೈಕಮಾಂಡ್ ನಿರ್ಧಾರ ಅದು. ಈಗ ಹಾಲಿ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ ಒಂದೇ ಉಪಮುಖ್ಯಮಂತ್ರಿ ಹುದ್ದೆ ಸಾಕು, ಬೇರೆ ಸೃಷ್ಟಿ ಮಾಡಿದ್ರೆ ಗೊಂದಲ ಆಗುತ್ತೆ ಅಂತ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾಕಂದ್ರೆ ನಾನು ಅವರು ಮಾಡೋದಲ್ಲ. ಯಾವುದು ಒಳ್ಳೆಯದು ಕೆಟ್ಟದನ್ನು ಅಂತಿಮವಾಗಿ ಡಿಸಿಷನ್ ಮಾಡೋದು ಅವರು. ಯಾಕಂದ್ರೆ ಆ ಸಂದರ್ಭದಲ್ಲಿ CM ಅವ್ರು 3 ಮಾಡಿದ್ರು ಕೂಡ ಅವ್ರು ಒಂದೇ ಮಾಡಿದ್ರು, ಓಕೆ ಒಪ್ಕೊಂಡ್ರು. ಈಗ ಒಂದೇ ಇರ್ತೈತೆ, ಅದೇನು ಒಪ್ಕೊಳ್ಳೇಬೇಕೆಲ್ಲರೂ, ಅದೇನು ಪ್ರಶ್ನೆ ಇಲ್ಲ. ಒಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಣ, ಖರ್ಗೆ, ರಾಹುಲ್ ಗಾಂಧಿ ಅವ್ರ ಜೊತೆ ಅಂತ ಹೇಳಿದ್ದಾರೆ. ತಮ್ಮನೇನ ದೆಹಲಿಗೆ ಆಹ್ವಾನ ಮಾಡಿದ್ದಾರೆ, ತಾವೇನೋ ದೆಹಲಿಗೆ ಹೋಗ್ತಿದ್ದಾರೆ ಸರ್ ಹೇಗೆ? ಇಲ್ಲ, ನಾವು ಹೋಗ್ತಾ ಇರೋದು ಬೇರೆ ನಮ್ಮ ಸಭೆ, ಲೋಕಸಭಾ ಚುನಾವಣೆಗೆ ನಮ್ಮನ್ನು ಜಿಲ್ಲಾ ಉಸ್ತುವಾರಿ ಮಾಡೋದ್ರಿಂದ ಆ ಸಭೆಗೆ ಹೋಗ್ತಾ ಇರೋದು ಹೊರತಾಗಿ ಇದಕ್ಕೂ ಯಾವುದೇ ಕನ್ಸರ್ನ್ ಇಲ್ಲ. ಅಲ್ಲ, ಎಲ್ಲೋ ಒಂದು ಕಡೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಂದಾಗ 3 ಜನ ಉಪಮುಖ್ಯಮಂತ್ರಿಗಳಾಗಿದ್ದರು BJPನಲ್ಲೂ ಕೂಡ. ಅದೇ ಫಾರ್ಮುಲಾನ ಇಲ್ಲಿ ತರಬೇಕು ಅಂತಾನೆ ಹೇಗೆ? ಇಲ್ಲ, ಅದು ಫಾರ್ಮುಲಾ ಮುಂಚೆಯಿಂದ ಇದೆ ಅಂತ ಹೇಳಿದಲ್ಲ, ಇದು ಹೊಸದೇನು ತರ್ತಾ ಇಲ್ಲ, ಮುಂಚೆಯಿಂದ ಇದೆ. ಕೊಟ್ಟರೆ ಒಳ್ಳೇದಂತ ನಮ್ಮ ಡಿಮಾಂಡ್ ಅಷ್ಟೇ. ಒಂದು ವೇಳೆ ಏನಾದರೂ ಈಗ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಹೆಚ್ಚಾಗಿ ಸೃಷ್ಟಿ ಮಾಡಿದ್ದೆ ಆದರೆ ಯಾರ್ಯಾರು ರೇಸ್ನಲ್ಲಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ವಿಷಯಕ್ಕೆ ಸಂಬಂಧಪಟ್ಟ? ಅದು ನೋಡಿ, ಅದನ್ನು ಹೇಳಿದೆ ನಾವು, ಪ್ರಾಂತ ವೈಸು, ಜಾತಿ ವೈಸು ಸೊ ಮಾಡುವಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸೊ ಅವ್ರು ಯಾರಿಗೆ ಮಾಡ್ತಾರೆ ನೋಡೋಣ, ಪಕ್ಷದ ಹಿತದೃಷ್ಟಿಯಿಂದ ಮಾಡ್ತಾರೆ, ಅವ್ರಿಗೆ ಬಿಟ್ಬಿಡೋಣ. ಒಂದು ವೇಳೆ ಏನಾದರೂ ಹಾಲಿ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಸರ್? ಅದು ಅಲ್ಲಿ ಮಾಡ್ಬೇಕು, ಅವ್ರಿಗೆ ವಿರೋಧ ಮಾಡೋದು ನಮಗಲ್ಲ, ಅದು ಹೈಕಮಾಂಡ್ಗೆ ಹೇಳ್ಬೇಕು ಅಷ್ಟೇ. ಅವ್ರು ಹೇಳೋದು ಏನಿದ್ರು, ಯಾಕಂದ್ರೆ ನಾವು ನಮ್ಮ ಡಿಮಾಂಡ್ ನಾವು ಅವ್ರಿಗೆ ಹೇಳಿದ್ದೀವಿ. ಸೊ ಈ ಥರ ಮಾಡಿದ್ರೆ ಪಾರ್ಟಿಗೆ ಅನುಕೂಲ ಆಗ್ತದೆ ಅಂತ. ಸೊ ಮಾಡ್ಬೋದು, ಮಾಡದೇ ಇರ್ಬೋದು, ಅದು ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಈಗಾಗಲೇ 3-4 ಸಭೆಗಳನ್ನು ಸೇರಿದಿರಿ. ಉಪಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳು ಎಲ್ಲರ ಒಮ್ಮತದ ನಿರ್ಧಾರ, ಕ್ಯಾಬಿನೆಟ್ನಲ್ಲಿ ಇರುವಂಥ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ನಿರ್ಧಾರ, ಶಾಸಕರ ನಿರ್ಧಾರ ಹೇಗೆ ಸರ್? ಏನು ಅವರು ಆಗಬೇಕಂತಾರೆ. DCM ಆದರೆ ಏನು ಕೆಟ್ಟಿಲ್ಲ, ಹೆಚ್ಚಾದರೆ ಅನುಕೂಲ ಆಗ್ತದ ಅಭಿಪ್ರಾಯ ಎಲ್ಲರದ್ದು ಇದೆ. ಸೊ ಆ ದೃಷ್ಟಿಯಿಂದ ನಾವು ಕೇಳಿದ್ವಿ. ನಾನು ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಲೋಕಸಭಾ ಕ್ಷೇತ್ರದ ಚುನಾವಣೆ ಬೆರಳೆಣಿಕೆ ತಿಂಗಳುಗಳು ಬಾಕಿ ಇದೆ. 9 ಜನ ಮಂತ್ರಿಗಳು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ, 12 ಜನ ಮಂತ್ರಿಗಳು ಕಂಟೆಸ್ಟ್ ಮಾಡ್ತಾರೆ, ಹಾಲಿ ಶಾಸಕರು ಕಂಟೆಸ್ಟ್ ಮಾಡ್ತಾರೆ ಅಂತ. ಈ ರೀತಿ ಚರ್ಚೆಗಳು ನಿಜಕ್ಕೂ ಕಾಂಗ್ರೆಸ್ ಒಡ ಇದೆಯಾ? ಇಲ್ಲಿವರೆಗೆ ಆ ರೀತಿ ಯಾವುದು ಚರ್ಚೆ ಆಗಿಲ್ಲ. ಶಾಸಕರು ಮಾಡಬೇಕು ಅಥವಾ ಮಂತ್ರಿಗಳು ಮಾಡೋಕ್ಕೆ ಇಲ್ಲಿವರೆಗೆ ಚರ್ಚೆ ಆಗಿಲ್ಲ. ನೋಡೋಣ, ಆದಾಗ ಬೇಕಾದ್ರೆ ನಿಮ್ಗೆ ತಿಳಿಸ್ತೀವಿ. ನನ್ನ ಕಡೆ 2 ಪ್ರಶ್ನೆ ಸರ್. ಈಗಾಗಲೇ ಪಟ್ಟಿ ಬಿಡುಗಡೆ ಆಗಿದೆ. ಉಸ್ತುವಾರಿಗಳು 28 ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಅದನ್ನು ಯಾವ ಥರ ತೊಗೊಂಡೋಗ್ತೀರಿ? ಹಾಲಿ ತಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳು ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಗೆಲ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ನಮಗೂ ಜವಾಬ್ದಾರಿ ಇದೆ. ಸೊ ಮಾಡೋಣ, ಪ್ರಯತ್ನ ಮಾಡ್ತೀವಿ ಗೆಲ್ಲಲಿಕ್ಕೆ. ಈಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಒಂದು ವೇಳೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿ ಆಗಲಿಲ್ಲ ಅಂತ ಹೇಳಿದ್ರೆ ಈ ಬ್ಯಾಟಿಂಗ್ ಹಿಂಗೆ ಮುಂದುವರಿಯುತ್ತೋ, ಆದರೆ ಇದು ತಣ್ಣಗಾಗುತ್ತೋ, ಪರಿಣಾಮಗಳು ಏನೇನಾಗುತ್ತೆ ಅಂತ ಒಬ್ಬ ಹಿರಿಯ ರಾಜಕಾರಣಿಯಾಗಿ ನಿಮ್ಮ ಅನಿಸಿಕೆ ಸರ್? ಆಗದೇ ಇರೋದು ನಾವು ಫಸ್ಟ್ ಪ್ರಯಾರಿಟಿ ಚುನಾವಣೆ.
ಚುನಾವಣೆ ಮಾಡ್ತೀವಿ ಫಸ್ಟು, ಯಾಕಂದರೆ ಚುನಾವಣೆ ಭಾಳ ಮುಖ್ಯ, ನಮ್ಗೆ ಗೆಲ್ಲಬೇಕಾಗಿದೆ. ನೋಡ್ತೀವಿ, ಆಮೇಲೆ ನೋಡೋಣ. ಅದು ಈಗ ಯಾಕಂದರೆ ಮಾಡಿದ್ರೆ ಓಕೆ, ಇಲ್ಲಾಂದರೆ ಅದನ್ನು ನಾವು ತೊಂದರೆ ಕೊಡೋದು ನಮಗೂ ಇಷ್ಟ ಇಲ್ಲ. ಯಾಕಂದ್ರೆ ಪಕ್ಷ ಗೆಲ್ಲಬೇಕು, ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು, ಆ ಕಡೆ ಹೆಚ್ಚು ಫೋಕಸ್ ಮಾಡ್ತೀವಿ. ಮುಂದೆ ಚರ್ಚೆ ಮಾಡ್ತೀವಿ ಎಲ್ಲರೂ ಕೂಡಿ ಯಾವ ನಿರ್ಣಯ ಮಾಡಬೇಕಂತ, ನಂತರ ನೋಡ್ತೀವಿ ಬೇಕಾದ್ರೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.